ಆತ ಹೇಳ್ತಾನೆ 2009 ಮತ್ತು 2010 ಸಂದರ್ಭದಲ್ಲಿ ಒಂದು ಯುವತಿ ಅರಬೆತ್ತಲೆಯಾಗಿ ಓಡಿ ಬರ್ತಿದ್ಳು. ಆಕೆಯ ಮೈ ಮೇಲೆ ಪರಿಚಿದ ಗಾಯಗಳು ಹಾಗೂ ರಕ್ತದಿಂದ ಆಕೆಯ ಮೈ ಚರ್ಮ ಕೂಡಿತ್ತು. ಸ್ನೇಹಿತರೆ ನಮಸ್ಕಾರ. ಈ ಧರ್ಮಸ್ಥಳದ ಸರಣಿ ಕೊಲೆಗೆ ಸಂಬಂಧಪಟ್ಟಂತೆ ಭೀಮಾ ಅನ್ನುವ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಸಾಕ್ಷಿ ಹೇಳಲಿಕ್ಕೆ ಬಂದಿರೋದು ನಿಮ್ಮೆಲ್ಲರಿಗೂ ಗೊತ್ತಾಯಿದೆ. ಆದ್ರೆ ಇದಕ್ಕೆ ಸೇರ್ಪಡೆಯಾಗಿ ಮತ್ತೊಂದು ಹೊಸ ವಿಷಯ ಏನಂತ ಅಂದ್ರೆ, ಮೊನ್ನೆ ದಿನ ಮತ್ತೊಬ್ಬ ವ್ಯಕ್ತಿ ಸ್ವಯಂ ಪ್ರೇರಿತವಾಗಿ ಸಾಕ್ಷಿ ಹೇಳಲಿಕ್ಕೆ ಬಂದಿದ್ದಾರೆ. ಆದ್ರೆ ಅವರು ತಮ್ಮ ಐಡೆಂಟಿಟಿ ಮತ್ತೆ ಹೆಸರನ್ನ ಎಲ್ಲೂ ಬಹಿರಂಗಪಡಿಸಲಿಕ್ಕೆ ಇಚ್ಛೆ ಪಟ್ಟಿಲ್ಲ. ಮತ್ತೆ ಆತ ಮಲಯಾಳಂನ ಒಂದು ರಿಪೋರ್ಟರ್ ಟಿವಿ ಎಂಬ ಮಾಧ್ಯಮಕ್ಕೆ ಇಂಟರ್ವ್ಯೂ ಮೂಲಕ ಅಲ್ಲಿ ತಿಳಿಸಿದ್ದಾರೆ. ಆತ ಏನು ಆ ರಿಪೋರ್ಟರ್ ಟಿವಿ ನಡುವೆ ಹಂಚಿಕೊಂಡಿದ್ದಾನೆ, ಆ ಒಂದು ಘಟನೆನ ಆತ ಯಾವ ತರ ಹೇಳಿದ್ರೆ ನಾನು ನಿಮ್ಗೆ ನಿಮ್ಮ ಮುಂದೆ ಅದನ್ನ ಇಡ್ತೀನಿ. ಇವಾಗ ಆತ ಹೇಳ್ತಾನೆ, 2009 ಮತ್ತು 2010 ಸಂದರ್ಭದಲ್ಲಿ ಒಂದು ಯುವತಿ ಅರಬೆತ್ತಲೆಯಾಗಿ ಓಡಿ ಬರ್ತಿದ್ಲು. ಆಕೆಯ ಮೈ ಮೇಲೆ ಪರಿಚಿದ ಗಾಯಗಳು ಹಾಗೂ ರಕ್ತದಿಂದ ಆಕೆಯ ಮೈ ಚರ್ಮ ಕೂಡಿತ್ತು. ನನ್ನ ಗಾಡಿಯ ಹೆಡ್ಲೈಟ್ಗೆ ಆಕೆ ಕಾಣಿಸ್ತಾಳೆ. ಆಗ ನಾನು ಆ ಗಾಡಿಯಿಂದ ಇಳಿದು ಆಕೆಯನ್ನ ಕೇಳ್ತೀನಿ, ಯಾಕಮ್ಮ ಹೀಗೆ ಓಡ್ ಬರ್ತಿದ್ಯಾ, ಏನಾಯ್ತು ಅಂತ. ಆದ್ರೆ ಆ ಯುವತಿ ಭಯದಿಂದ ಏನು ಮಾತನಾಡದೆ ಎಡಗಡ ಬದಿಯ ದಾರಿಗೆ ಓಡಿ ಹೋಗ್ತಾಳೆ. ನೋಡಿ, ಅದೇ ಸಮಯಕ್ಕೆ ಒಂದು ಕಾರು ಬಂದು ನಿಲ್ಲತ್ತೆ ಅವನ್ ಮುಂದೆ. ಅದರಲ್ಲಿ 4 ಜನ ಗಂಡಸರು ಇರ್ತಾರೆ. ಯಾರು ಅಂಗಿಯನ್ನ ಧರಿಸಿರ್ಲಿಲ್ಲ, ಬಿಳಿ ಪಂಚೆ ಹಾಗೆ ಶಾಲನ್ನ ಧರಿಸಿದ್ರು. ಹಾಗೆ ಕೂಡ ಅವರು ಕ್ಲೀನ್ ಶೇವ್ ಮಾಡ್ಕೊಂಡಿದ್ರು ಅಂತ ಆತ ಇಂಟರ್ವ್ಯೂ ಅಲ್ಲಿ ಹೇಳ್ತಾನೆ. ನನ್ನನ್ನು ನೋಡಿ ಯಾಕೆ ಇಲ್ಲಿ ಗಾಡಿ ನಿಲ್ಸಿದ್ದೀಯಾ ಅಂತ ಕೇಳ್ತಾರೆ. ಆಗ ನಾನು, ಒಂದು ಹುಡುಗಿ ಅರೆಬೆತ್ತಲಾಗಿ ಓಡ್ ಬಂದ್ಲು, ಅದಕ್ಕೆ ಗಾಡಿ ನಿಲ್ಲಿಸಿದ್ದೀನಿ. ಆಕೆ ಓಡಿ ಹೋದ್ಲು, ಆಕೆ ಏನೋ ಅಪಾಯದಲ್ಲಿದ್ದಾಳೆ, ನಿಮಗೆ ರಕ್ಷಿಸೋದಕ್ಕೆ ಆದ್ರೆ ನೀವು ರಕ್ಷಿಸಿ ಅಂತ ಹೇಳ್ತಾನಂತೆ ಅವನು ಆ ಗಂಡಸರಿಗೆ. ಆಗ ಅವರು ನನ್ನನ್ನ ಕೇಳ್ತಾರೆ, ಅವಳು ಯಾವ ಕಡೆ ಓಡಿ ಹೋದ್ಲು ಅಂತ. ಆಗ ಅವರ ಮೇಲೆ ಒಂದು ಸಣ್ಣ ಅನುಮಾನ ಬಂದಿತ್ತು. ಅದಕ್ಕೆ ನಾನು, ಅವಳು ಬಲಗಡೆ ದಾರಿಯಲ್ಲಿ ಓಡಿ ಹೋದಳು ಅಂತ ಸುಳ್ಳು ಹೇಳ್ದೆ. ಆಗ ಅವರು ತುಳುವಲ್ಲಿ ಅಲೆನ ಪಸೊನ್ಲೆ ಬುಡಿಯರೆ ಬಲ್ಲಿ ಅಂತ ಹೇಳಿ ಹೋಗ್ತಾರೆ. ಅಲೆನ್ ಪಸೊನ್ಲೆ ಬುಡಿಯರೆ ಬಲ್ಲಿ ಅಂತ ಹೇಳಿದ್ರೆ ಕನ್ನಡದಲ್ಲಿ ಅವಳನ್ನ ಬಿಡ್ಬೇಡಿ, ಹಿಡ್ಕೊಳ್ಳಿ, ಹಿಡೀರಿ ಅನ್ನೋ ಅರ್ಥ ಬರುತ್ತೆ. ಮತ್ತೆ ಅವರು ನನಗೆ ಪ್ರಶ್ನೆ ಮಾಡ್ತಾರೆ, ನೀನು ಯಾಕೆ ಇಲ್ಲಿ ಗಾಡಿ ನಿಲ್ಸಿದೀಯಾ, ಹೋಗು ಅಂತ ಹೇಳ್ತಾರೆ. ನಾನು ಆಗ ಮುಂದೆ ಹೋಗಿ ಗಾಡಿ ನಿಲ್ಲಿಸ್ತೀನಿ. ಮತ್ತೆ ಅವರು ನನ್ನನ್ನ ನೋಡಿ, ಮತ್ತೆ ಯಾಕೆ ನಿಲ್ಸಿದೀಯಾ, ಹೋಗು, ಇಲ್ಲ ಅಂದ್ರೆ ನಿನ್ನ ಮತ್ತೆ ನಿನ್ನ ಗಾಡಿ ಎರಡನ್ನ ಸಹ ಪುಡಿ ಪುಡಿ ಮಾಡ್ತೇವೆ ಅಂತ ಹೇಳಿ ಹೇಳ್ತಾರೆ. ಬೆದರಿಕೆಯನ್ನ ಹಾಕ್ತಾರೆ. ಅವನು ಅವರಿಗೆ ಹೆದರ್ಕೊಂಡು ಅಲ್ಲಿಂದ ಹೊರಟು ಹೋಗ್ತಾನೆ. ಅವನು ಹೇಳಿದ ಪ್ರಕಾರ ಆ ಹುಡುಗಿಗೆ ಸುಮಾರು 18ರಿಂದ 25 ವರ್ಷದ ಒಳಗಿನ ವಯಸ್ಸಾಗಿತ್ತು ಅಂತ. ಇದೆಲ್ಲ ಆದ ನಂತರ ಒಂದು 3ರಿಂದ 4 ದಿನ ಕಳೆದ ನಂತರ ಅದೇ ಜಾಗದ ಆಸುಪಾಸಿನಲ್ಲಿ ಆ ಹುಡುಗಿಯ ಶವ ಸಿಗತ್ತೆ. ವಿಕೃತವಾಗಿರುವಂತಹ ಘಟನೆ ನಡೆದಿರುವಂತಹ ಶವ ಸಿಗತ್ತೆ. ಇದು ಆ ವ್ಯಕ್ತಿ ಮಲಯಾಳಂನ ಟಿವಿಗೆ ಹೇಳ್ಕೊಂಡಿರೋ ಪ್ರಕಾರ. ಆತ ಹೇಳ್ಕೊಂಡಂಗೆ ಆತ ಕೇರಳದ ಮೂಲದವನಾಗಿರ್ತಾನೆ. ಆತ ಚಾಲಕನಾಗಿರ್ತಾನೆ, ಟಿಪ್ಪರ್ ಚಾಲಕನಾಗಿರ್ತಾನೆ. ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಧರ್ಮಸ್ಥಳದ ಕಡೆಗೆ ಬಂದಿರ್ತಾನೆ. ನೋಡಿ, ಇದು ವಿಷಯ. ಸೊ ಇದನ್ನ ತನಿಖೆ ಆಗ್ಬೇಕು. ಮತ್ತೆ ಆತ ಹೇಳ್ತಿದ್ರೆ, ನಾನು ಎಲ್ಲಿ ಬೇಕಾದ್ರೆ ಸಾಕ್ಷಿ ಹೇಳಕ್ಕೆ ಬರ್ತೀನಿ, ಎಲ್ಲಿಗ್ ಬೇಕಾದ್ರೆ ರೆಡಿ ಇದ್ದೀನಿ, ಎಲ್ಲಿ ಬೇಕಾದ್ರೆ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಹೇಳಿ. ಸೊ ಕಾದು ನೋಡ್ಬೇಕಾಗಿದೆ ಈ ಒಂದು ಸಾಕ್ಷಿ ಯಾವ ತರ ಪರಿಗಣಿಸ್ತಾರೆ, ಏನಾಗತ್ತೆ, ಇದು ಎಷ್ಟು ಸತ್ಯನೋ ಏನೋ ನಮ್ಗೆ ಇನ್ನೂ ಗೊತ್ತಿಲ್ಲ. ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ನ ಯಥಾವತ್ತಾಗಿ ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮುಂದೆ ಏನಾಗತ್ತೆ ಅಂತ ಹೇಳಿ ಕಾದು ನೋಡೋಣ. ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ವಿಷಯವನ್ನ ನಿಮಗೆ ಸೂಚಿಸಲಿಕ್ಕೆ ನಾನು ಮತ್ತೆ ಬರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.